ವೀಕ್ಷಕರೇ, ನಿಮಗೆಲ್ಲರಿಗೂ ಇವತ್ತಿನ ಶುಭೋದಯ. ಇವತ್ತು ಒಂದು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀವಿ. ಪುಷ್ಪ ಕಿಚನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಾಡ್ತಿರುವಂಥ ಒಂದು ಖಾದ್ಯ ಪಾಲಕ್ ಪನ್ನೀರ್ ರೈಸ್. ಮೊದಲನೇದಾಗಿ ಪಾಲಕ್ನ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿಟ್ಕೋಬೇಕು. ಅದು ಸ್ವಲ್ಪ ಹೊತ್ತು ಆರಿದ ನಂತರ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಹೀಗೆ ಒಂದು ಸ್ಪೂನು ತುಪ್ಪದಲ್ಲಿ 200 ಗ್ರಾಮಷ್ಟು ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹುರ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಬೀಜ, ಏಲಕ್ಕಿ, ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠ ಮೊಗ್ಗು, ಏಲಕ್ಕಿ, ಲವಂಗ ಇಷ್ಟು ಮಸಾಲೆನ ಒಂದು ಕಡೆ ಇಟ್ಕೋಬೇಕು, ಹುರ್ಕೋಬೇಕು. ಮುಂಚೆನೇ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೀವಿ. ಈ ಒಗ್ಗರಣೆ ಎಲ್ಲ ರುಬ್ಬಾದ್ಮೇಲೆ ಅನ್ನದ ಜೊತೆಗೆ ಮಿಶ್ರಣ ಮಾಡಬಹುದು. ವೀಕ್ಷಕರೇ, ಇವಾಗ ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡಿದ್ದೀವಿ. ಒಂದು ತೌಲಿ ಎಣ್ಣೆಯಲ್ಲಿ 2 ಕ್ಯೂಬ್ ಬೆಣ್ಣೆ ಹಾಕೊಂಡ್ಬಿಟ್ಟು ಮುಂಚೆನೇ ಹೇಳ್ದಂಗೆ ಕೊತ್ತಂಬರಿ ಬೀಜ, ಅನಾನಸ್ ಮೊಗ್ಗು, ಚಕ್ರ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲ ಇದರಲ್ಲಿ ಹುರ್ತಾ ಇದ್ದೀವಿ. ಪಲಾವ್ ಎಲೆ ಕೂಡ ಇದರಲ್ಲಿ ಹಾಕಿದ್ದೀವಿ ಸುವಾಸನೆಗೋಸ್ಕರ. ಮಿಲ್ಕಿ ಮಿಸ್ಟ್ ಪನ್ನೀರನ್ನ ಕಟ್ ಮಾಡಿ ತುಪ್ಪದಲ್ಲಿ ಹುರಿದಾಗಿದೆ. ಇದರಲ್ಲಿ 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಾ, ಕಾಶ್ಮೀರಿ ಲಾಲ್ ಮಿರ್ಚ್ ಅರ್ಧ ಚಮಚ, ಗರಂ ಮಸಾಲ ಅರ್ಧ ಚಮಚ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಪುದೀನ. ನೀವು ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಾದರೆ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಮಾಡಿ ಹಾಕೋಬೋದು. ನಂತರ ಈರುಳ್ಳಿ, ಹಸಿ ಬಟಾಣಿ ಇದನ್ನು ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಹಾಗೂ ಹಸಿ ಶುಂಠಿದು ಮುಂಚೆನೇ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಏನು ತಾಳಿಸ್ತಾ ಇದ್ದೀವಿ ಎಣ್ಣೆಯಲ್ಲಿ, ಅದರ ಜೊತೆಗೆ ಹಸಿ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ 1 2 3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ತಾಳಿಸ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ನಂತರ ಅದಕ್ಕೆ ಪಾಲಕ್ ಸೊಪ್ಪು, ಅದಕ್ಕಿಂತ ಮುಂಚೆ ಇವಾಗ ಈರುಳ್ಳಿ, ಹಸಿ ಬಟಾಣಿ ಎರಡನ್ನೂ ಹಾಕೊಂಡ್ಬಿಟ್ಟು ಆ ಎಣ್ಣೆಯಲ್ಲಿ ಚೆನ್ನಾಗಿ 2 3 ನಿಮಿಷ ಅದೆಲ್ಲ ಹೊಂದ್ಕೊಳ್ಳೋ ಹಾಗೆ ಕೈ ಹಾಕಿ. ಇದು ಫ್ರೋಜನ್ ಬಟಾಣಿ ನಾವು ಹಾಕ್ತಾ ಇರೋದು. ಇಲ್ಲಾಂದರೆ ಮುಂಚೆ ನೆನೆಸಿಟ್ಕೊಂಡು ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣವನ್ನು ಇದರಲ್ಲಿ ಬೆರೆಸಿದ್ದೀವಿ. ಈಗ ಮತ್ತೊಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಈರುಳ್ಳಿ ಕೂಡ ಎಲ್ಲ ಒಗ್ಗರಣೆಯಲ್ಲಿ ಹೊಂದ್ಕೊಂಡಿದೆ. ಇವಾಗ ನಾವು ಏನು ಗರಂ ಮಸಾಲ, ಧನಿಯಾ, ಜೀರಿಗೆ, ಜೀರಾ ಪೌಡ್ರು ಮತ್ತು ಕಾಶ್ಮೀರಿ ಲಾಲ್ ಮಿರ್ಚ್ ಏನು ಸಮಾನಾಂತರ ತೊಗೊಂಡಿದ್ದೀವಿ ಸ್ಪೂನಲ್ಲಿ, ಅದೆಲ್ಲ ಹಾಕಿದ್ದೀವಿ. ಮತ್ತು ಈಗ ಮಸಾಲೆ ಇದನ್ನೆಲ್ಲ ಕೈ ಹಾಕಿ ಚೆನ್ನಾಗಿ ಈಗ ಇದನ್ನು ಒಂದು ಸಲ ಎಲ್ಲದರ ಮಿಶ್ರಣ ಮಾಡ್ಕೊಂಬಿಡಿ. ಮಿಶ್ರಣ ಆಗಿದೆ. ಈ ಮಸಾಲೆ ಜೊತೆಗೆ ಇವಾಗ ಪನ್ನೀರ್ ಕೂಡ ಹಾಕಿದ್ದೀವಿ. ಇವಾಗ ಇವೆಲ್ಲ ಮಿಶ್ರಣ ಜೊತೆಗೆ ಇವಾಗ ಇದಕ್ಕೆ ಅನ್ನವನ್ನು ಬೆರೆಸ್ಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ ಸ್ವಲ್ಪ ಮೇಲೆ ನಿಂಬೆಹಣ್ಣು ಹಿಂಡಿಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ಬೋದು. ಆ ಪಾತ್ರೆಯಲ್ಲಿ ಈಗ ಅನ್ನ ಎಲ್ಲ ಬಗ್ಸಿದ್ದೀವಿ. ನಿಂಬೆಹಣ್ಣು ಹಿಂಡಬೇಕು, ಇಷ್ಟು ಗಾತ್ರದ್ದು. ದೊಡ್ಡದಾದರೆ ಅರ್ಧ ಗಾತ್ರ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಿ. ಇವಾಗ ನಿಂಬೆಹಣ್ಣು ಹಿಂಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಬೇಕಾದ್ರೆ ನೋಡಿ, ಈಗೆಲ್ಲ ಕೊನೆಯದಾಗೆಲ್ಲ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಅನ್ನ ಮಸಾಲೆ ಜೊತೆಗೆ ಕಲಸಿದ ಮೇಲೆ ಇಷ್ಟು ಚೆನ್ನಾಗಾಗಿದೆ. ದಯವಿಟ್ಟು ಕಲರ್ ಕೂಡ
ಚೆನ್ನಾಗಿ ಹೊಂದ್ಕೊಂಡಿದೆ ಪಾಲಕ್ ಸೊಪ್ಪಿಂದು. ಮಕ್ಕಳು ಇಷ್ಟಪಡ್ತಾರೆ, ಸ್ಕೂಲಿಗೆ ಕಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.